ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಮತ್ತೊಂದು ಸೆಷನ್ಗೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ. ನಾನು ಡಾಕ್ಟರ್ SP ನಾಗನಗೌಡ, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು, ದಾವಣಗೆರೆ ವಿಶ್ವವಿದ್ಯಾಲಯದ BA ಪ್ರಥಮ ವರ್ಷದ ಫಸ್ಟ್ ಸೆಮ್ಮಿನ ಎಕನಾಮಿಕ್ಸಿನ ಮೊದಲನೇ ಚಾಪ್ಟರ್ನನ್ನು ನಾನು ಮಾಡ್ತಾ ಇದ್ದೆ. ಅದನ್ನು ಈ ಕಳೆದ ತರಗತಿಯಲ್ಲಿ ನಾನು ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರಗಳನ್ನು ಆಯ್ಕೆ ಮಾಡಿಕೊಂಡಿದ್ದೆ. ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ಸವಿವರವಾಗಿ ನೋಡಿದ್ವಿ. ಈಗ ಮತ್ತೊಂದು ಸಮಗ್ರ ಅರ್ಥಶಾಸ್ತ್ರವನ್ನು ಈ ಸೆಷನ್ನಲ್ಲಿ ಚರ್ಚೆ ಮಾಡೋಣ. ಮಕ್ಕಳೇ, ನಾನು ಆಗಲೇ ಹೇಳಿದ ಹಾಗೆ ಇದು ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ, ಈ ಎರಡು ಪದಗಳು ಅರ್ಥಶಾಸ್ತ್ರದ ವಿಭಜನೆಗಳು ಅಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಕೇವಲ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡುವ ಎರಡು ವಿಧಾನಗಳು, ಅರ್ಥಶಾಸ್ತ್ರವನ್ನು ಅಭ್ಯಾಸ ಮಾಡಲಿಕ್ಕಿರುವಂಥ ಎರಡು ವಿಧಾನಗಳು, ಅಧ್ಯಯನದ ಮಾರ್ಗಗಳು ಅಂತ ನಾನು ಪದೇ ಪದೇ ನಿಮಗೆ ಅದನ್ನು ನೆನಪಿಸ್ತಾ ಇದ್ದೀನಿ. ಈಗ ಸೂಕ್ಷ್ಮ ಅರ್ಥಶಾಸ್ತ್ರ ಹೇಗೆ ನೋಡಿದ್ವೋ ಹಾಗೆ ಸಮಗ್ರ ಅರ್ಥಶಾಸ್ತ್ರವನ್ನು ಕುರಿತು ನೋಡೋಣ. ಸಮಗ್ರ ಅರ್ಥಶಾಸ್ತ್ರ, ಮ್ಯಾಕ್ರೋ ಎಕಾನಮಿಕ್ಸ್. ಈ ಸಮಗ್ರ ಅರ್ಥಶಾಸ್ತ್ರದ ಬೆಳವಣಿಗೆ, ಸ್ವಲ್ಪ ಅದರ ಹಿನ್ನೆಲೆಯನ್ನು ನೋಡೋಣ, ಅದರ ಇತಿಹಾಸವನ್ನು ನೋಡೋಣ. ಈ ಸಮಗ್ರ ಅರ್ಥಶಾಸ್ತ್ರದ ಅಧ್ಯಯನದ ವಿಧಾನ 18ನೇ ಶತಮಾನದಲ್ಲಿ, 16-17ನೇ ಶತಮಾನದಲ್ಲೇ ಚಿರಪರಿಚಿತವಾದಂಥದ್ದು. ನಾನು ಅವತ್ತು ಹೇಳಿದ್ದೆ, ಒಂದು ಪದವನ್ನು ಬಳಸಿದ್ದೆ, ಮರ್ಕೆಂಟ್ಯಾಲಿಸಮ್, ವಾಣಿಜ್ಯ ಪಂಥ ಅಂತ ಬಳಸಿದ್ದೆ ನಾನು. ಅವತ್ತಿನ 16, 17, 18ನೇ ಶತಮಾನದ ವಿಚಾರ ಪಂಥವಾದ ವಾಣಿಜ್ಯ ಪಂಥದವರು ಈ ಸಮಗ್ರ ಅರ್ಥಶಾಸ್ತ್ರ ಅಧ್ಯಯನ ಮಾರ್ಗವನ್ನು ಅವರು ಬಳಸಿದ್ರು. ಆದರೆ ಇವರು ಬಳಸಿದ ವಿಧಾನ ಪ್ರಖ್ಯಾತಿಗೆ ಬಂದದ್ದು ಕೇವಲ 20ನೇ ಶತಮಾನದಲ್ಲಿ. ಅದರಲ್ಲೂ ಇಂಗ್ಲೆಂಡಿನ ಖ್ಯಾತ ಆರ್ಥಿಕ ತಜ್ಞ ಪ್ರೊಫೆಸರ್ ಜಾನ್ ಮೇನಾರ್ಡ್ ಕೇನ್ಸ್ ರವರಿಂದ. ಯಾರು ಇವರು ಜಾನ್ ಮೇನಾರ್ಡ್ ಕೇನ್ಸ್? ಸ್ವಲ್ಪ ನೋಡ್ತಾ ಹೋಗೋಣ. ಇವರನ್ನ ಕೇನ್ಸ್, JM ಕೇನ್ಸ್ ಅಂತ ಕರೀತೀವಿ. ಜಾನ್ ಮೇನಾರ್ಡ್ ಕೇನ್ಸ್ ಇಂಗ್ಲೆಂಡಿನ ಅತ್ಯಂತ ಪ್ರಭಾವಶಾಲಿ ಅರ್ಥಶಾಸ್ತ್ರಜ್ಞ. 1936ರಲ್ಲಿ ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಅಂಡ್ ಮನಿ ಎನ್ನುವ ಮಹಾನ್ ಗ್ರಂಥವನ್ನು ಪ್ರಕಟಿಸಿದರು. 1936ರಲ್ಲಿ ಪ್ರಕಟಿಸಿದರು. ಈ 36ರ ಈ ಉದ್ಗ್ರಂಥದ ಪ್ರಕಟಣೆಯೊಂದಿಗೆ ಸಮಗ್ರ ಅರ್ಥಶಾಸ್ತ್ರದ ವಿಧಾನ ಪ್ರಸಿದ್ಧಿಯಾಯಿತು. ಇವರು ಆ ವಿಧಾನವನ್ನು ಬಳಸಿದರು. ಅಂದಿನಿಂದ ಇದು ಹೆಚ್ಚು ಪ್ರಾಮುಖ್ಯತೆಗೆ ಒಳಗಾಯಿತು. ಇದನ್ನು ಸಂಕ್ಷಿಪ್ತವಾಗಿ ಇವ್ರ ಗ್ರಂಥವನ್ನು ನಾನು ಮಾಸ್ಟರ್ ಪೀಸನ್ನು ನಾನು ಏನಂತ ಕರಿತಾ ಇದ್ದೀನಿ ಅಂದರೆ ಉದ್ಗ್ರಂಥ. ಸರಳವಾಗಿ ಇದನ್ನು ಜನರಲ್ ಥಿಯರಿ ಅಂತ ಕರಿತಾ ಇದ್ದೀನಿ. ಈ ಜನರಲ್ ಥಿಯರಿ ಪುಸ್ತಕದಿಂದಲೇ ಸಮಗ್ರ ಅರ್ಥಶಾಸ್ತ್ರ ವಿಧಾನ ಹೆಚ್ಚು ಬೆಳಕಿಗೆ ಬಂದಿತು. ಇದರದ ಸಮಗ್ರ ಅರ್ಥಶಾಸ್ತ್ರ, ಆ ಪದವನ್ನು ಸ್ವಲ್ಪ ನೋಡೋಣ, ಆ ಪದದ ಉಗಮ ನೋಡೋಣ. ಆ ಪದದ ಉಗಮ ಹೆಂಗಿತ್ತು, ಇತಿಹಾಸ ನೋಡಿದ್ದೀನಿ. ಬಟ್ ಇದು ಹೇಗೆ ಉಗಮವಾಯಿತು? ನಾನು ಆಗಲೇ ಹೇಳಿದ್ದೀನಿ, ಯಾವುದೇ ಶಾಸ್ತ್ರ ಇರಲಿ, ಜ್ಞಾನದ ಯಾವುದೇ ಭಾಗ ಇರಲಿ, ಅದನ್ನು ಅಭ್ಯಾಸ ಮಾಡಬೇಕಾದ್ರೆ ಮೊದಲು ಒಂದು ಪದವನ್ನು ಕುರಿತು ನಾವು ಆಲೋಚಿಸಬೇಕು. ಇದು ಹೇಗೆ ಬಂತು ಪದ, ಹೇಗೆ ಉಗಮವಾಯಿತು ಈ ಪದ? ಅದಕ್ಕೆ ನಾನು ಒಂದು ಸಬ್ಜೆಕ್ಟ್ ಇದೆ ಅಂತ ಹೇಳಿದೆ, ಶಬ್ದೋತ್ಪತ್ತಿ ಶಾಸ್ತ್ರ ಇದೆ ಅಂದೆ. ಶಬ್ದ ಹೇಗೆ ಉಗಮವಾಯಿತೆಂದು ವಿವರಿಸುವ ಶಾಸ್ತ್ರ ಶಬ್ದೋತ್ಪತ್ತಿ ಶಾಸ್ತ್ರ. ಇದನ್ನು ತೆಗೆದು ನೋಡಿದರೆ, ಈ ಪುಟಗಳನ್ನು ತೆಗೆದು ನೋಡಿದರೆ ಅಲ್ಲಿ ಮ್ಯಾಕ್ರೋ ಎಕಾನಮಿಕ್ಸ್ ಎನ್ನುವಂಥ ಪದದ ಹಿನ್ನೆಲೆ ಸಿಗ್ತದೆ. ಮ್ಯಾಕ್ರೋ ಎಕಾನಮಿಕ್ಸ್, ಮ್ಯಾಕ್ರೋ. ಈ ಮ್ಯಾಕ್ರೋ ಎನ್ನುವುದು ಇಂಗ್ಲಿಷ್ ಪದ. ಇದು ಕನ್ನಡದ ಸಮಗ್ರ ಎನ್ನುವ ಸಮಾನಾಂತರ ಪದ. ಸಮಗ್ರ ಎನ್ನುವ ಕನ್ನಡದ ಪದ ಏನಿದೆ ಅಲ್ಲ, ಸಮಾನಾಂತರ ಇಂಗ್ಲಿಷ್ ಪದ ಇದು ಮ್ಯಾಕ್ರೋ. ಈ ಇಂಗ್ಲಿಷ್ ಪದ ಮ್ಯಾಕ್ರೋ ಎನ್ನುವುದು ಗ್ರೀಕ್ ಭಾಷೆಯಿಂದ ಉಗಮವಾಗಿದೆ. ಗ್ರೀಕ್ ಭಾಷೆಯ ಮ್ಯಾಕ್ರೋಸ್ ಎನ್ನುವ ಪದದಿಂದ ಉಗಮವಾಗಿದೆ. ಮ್ಯಾಕ್ರೋಸ್ ಎನ್ನುವ ಪದದಿಂದ ಉಗಮವಾಗಿದೆ. ಮ್ಯಾಕ್ರೋಸ್ ಎಂದರೆ ದೊಡ್ಡದು ಎಂದರ್ಥ.
ಅಲ್ಲಿ ಸೂಕ್ಷ್ಮಾರ್ಥಶಾಸ್ತ್ರ ನೆನಪು ಮಾಡ್ಕೊಳ್ಳಿ. ಅಲ್ಲಿ ಚಿಕ್ಕದು ಅಂದ್ರೆ ಇಲ್ಲಿ ಅದಕ್ಕೆ ವಿರುದ್ಧವಾದದ್ದು. ಸಮಗ್ರ ಅರ್ಥಶಾಸ್ತ್ರದ ಅಧ್ಯಯನ ವಿಧಾನ ಸಂಪೂರ್ಣವಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ ವಿಧಾನ ಅಧ್ಯಯನ ಮಾರ್ಗಕ್ಕೆ ವಿರುದ್ಧವಾದದ್ದು. ಅಲ್ಲಿ ಚಿಕ್ಕದನ್ನು ಕುರಿತು ಅಭ್ಯಾಸ ಮಾಡಿದರೆ ಇಲ್ಲಿ ದೊಡ್ಡದನ್ನು ಕುರಿತು ಅಭ್ಯಾಸ ಮಾಡ್ತೀವಿ. ಯಾಕಂದ್ರೆ ಮ್ಯಾಕ್ರೋಸ್ ಎನ್ನುವುದು ದೊಡ್ಡದು, ವಿಶಾಲವಾದದ್ದು ಎನ್ನುವ ಅರ್ಥವನ್ನು ನೀಡುತ್ತದೆ. ಸಮಗ್ರವಾದದ್ದು ಎನ್ನುವ ಅರ್ಥವನ್ನು ನೀಡ್ತದೆ ಮ್ಯಾಕ್ರೋಸ್. ಮಕ್ಕಳೇ, ಇದನ್ನು 2 ಮಾರ್ಕ್ಸ್ಗೆ ಕೇಳ್ತಾನೆ, ಯಾವ ಭಾಷೆಯಿಂದ ಉಗಮವಾಗಿದೆ ಅಂತ ನೆನಪಿರಲಿ ಸ್ವಲ್ಪ. ಆದ್ದರಿಂದ ಈ ಸಮಗ್ರ ಎನ್ನುವ ಪದದೊಂದಿಗೆ ಬಂದಂಥ ಅರ್ಥಶಾಸ್ತ್ರ ಏನಿದೆಯಲ್ಲ, ಮ್ಯಾಕ್ರೋ ಎಕಾನಮಿಕ್ಸ್ ಎನ್ನುವುದೇನಿದೆಯಲ್ಲ, ಸಮಗ್ರ ಅರ್ಥಶಾಸ್ತ್ರ ಅಂದರೆ ಆ ದೊಡ್ಡದು ಎನ್ನುವ ಪದದ ಬಳಕೆಯ ಹಿನ್ನೆಲೆಯಲ್ಲಿ ಹೇಳುವುದಾದರೆ ಇಡೀ ಆರ್ಥಿಕ ವ್ಯವಸ್ಥೆಯ ಸಮಗ್ರ ಅಂಶಗಳನ್ನು ಕುರಿತು ಅಭ್ಯಸಿಸುವ ಶಾಸ್ತ್ರ. ಇಡೀ ಆರ್ಥಿಕ ವ್ಯವಸ್ಥೆಯ ಸಮಗ್ರ ಅಂಶಗಳನ್ನು ಅಥವಾ ಸರಾಸರಿಗಳನ್ನು ಅಭ್ಯಸಿಸುವ ಶಾಸ್ತ್ರವಾಗಿದೆ ಸೂಕ್ಷ್ಮ ಅರ್ಥಶಾಸ್ತ್ರ. ಸ್ವಲ್ಪ ಅದನ್ನು ಆಗಾಗ್ಗೆ ಒಂಚೂರು ನೆನಪಡ್ಕೊಳ್ತಾ ಇದ್ದಾರೆ. ಸೂಕ್ಷ್ಮ ಅರ್ಥಶಾಸ್ತ್ರದಂತೆ ಯಾವುದೇ ಒಂದು ನಿರ್ದಿಷ್ಟ ಘಟಕವನ್ನು ಅಥವಾ ಬಿಡಿ ಬಿಡಿಯಾಗಿ ವಿಶ್ಲೇಷಿಸದೆ ಎಲ್ಲ ಘಟಕಗಳನ್ನು ಇಡಿಯಾಗಿ ವಿಶ್ಲೇಷಿಸುವ ಅರ್ಥಶಾಸ್ತ್ರವೇ ಸಮಗ್ರ ಅರ್ಥಶಾಸ್ತ್ರ. ಹಾಗಾದರೆ ಈ ಇಡೀ ಆರ್ಥಿಕತೆಯನ್ನು ಇದು ಅಭ್ಯಾಸ ಮಾಡೋದ್ರಿಂದ ಇದನ್ನು ನಾವು ವಿಶಾಲ ಅರ್ಥಶಾಸ್ತ್ರ, ವಿಶಾಲಾತ್ಮಕ ಅರ್ಥಶಾಸ್ತ್ರ, ಸಮಗ್ರ ಅರ್ಥಶಾಸ್ತ್ರ, ಮ್ಯಾಕ್ರೋ ಎಕಾನಮಿಕ್ಸ್ ಅಂತ ಕರೆದಿದ್ದೀವಿ. ಇಡೀ ಆರ್ಥಿಕತೆಯನ್ನು ಇದು ದೊಡ್ಡ ದೊಡ್ಡ ಭಾಗಗಳಾಗಿ ವಿಭಜಿಸಿ ಅವನ್ನ ರಾಶಿ ಮಾಡಿಕೊಂಡು ವಿಶ್ಲೇಷಣೆ ಮಾಡೋದ್ರಿಂದ ಇದನ್ನು ನಾವು ರಾಶಿ ಮಾಡುವ ವಿಧಾನ ಅಂತಲೂ ಕರೆದಿದ್ದೀವಿ. ಇದನ್ನ ಮೆಥಡ್ ಆಫ್ ಲಂಪಿಂಗ್ ಅಂತಲೂ ಕರೆದಿದ್ದೀವಿ. ಮೆಥಡ್ ಆಫ್ ಲಂಪಿಂಗ್, ಮೆಥಡ್ ಆಫ್ ಲಂಪಿಂಗ್, LUMPING, ಲಂಪಿಂಗ್, ರಾಶಿಗಳ ವಿಧಾನ. ಅಂದರೆ ಇಡೀ ಆರ್ಥಿಕತೆಯನ್ನು ದೊಡ್ಡ ದೊಡ್ಡ ಭಾಗಗಳಾಗಿ ವಿಭಜಿಸಿ ವಿಶ್ಲೇಷಿಸೋದ್ರಿಂದ, ಇದನ್ನು ರಾಶಿ ಮಾಡಿಕೊಂಡು ಅಭ್ಯಾಸ ಮಾಡೋದ್ರಿಂದ ಇದನ್ನು ಮೆಥಡ್ ಆಫ್ ಲಂಪಿಂಗ್ ಅಂತಲೂ ಕರೆದಿದ್ದೀವಿ. ಹಾಗಾದರೆ ಇಡೀ ದೇಶದ ಸಮಗ್ರ ಅಂಶಗಳನ್ನು ಅಭ್ಯಾಸ ಮಾಡ್ತದೆ ಅಂದಮೇಲೆ ಆ ದೇಶದ ಸಮಗ್ರ ಅಂಶಗಳಾದಂಥ ಆದಾಯವನ್ನು ಕುರಿತು ಸಮಗ್ರ ಅರ್ಥಶಾಸ್ತ್ರ ಅಭ್ಯಸಿಸುತ್ತದೆ, ಉತ್ಪನ್ನವನ್ನು ಕುರಿತು ಅಭ್ಯಸಿಸುತ್ತದೆ. ಇದು ದೇಶದ ಸಮಗ್ರ ಆದಾಯಕ್ಕೆ ಸಂಬಂಧಿಸಿರೋದ್ರಿಂದ ಇದನ್ನು ಸೂಚ್ಯವಾಗಿ ಆದಾಯ ಸಿದ್ಧಾಂತ ಎಂತಲೂ ಕರೆಯುತ್ತೇವೆ. ಇನ್ಕಮ್ ಥಿಯರಿ ಎಂತಲೂ ಕರೆಯುತ್ತೇವೆ, ಆದಾಯ ಸಿದ್ಧಾಂತ ಎಂತಲೂ ಕರೆಯುತ್ತೇವೆ. ಅದಕ್ಕೆ ನಮಗೆ ಇದರದ ಸ್ಪಷ್ಟ ಚಿತ್ರಣ ಎಲ್ಲಿ ಗೊತ್ತಾಗುತ್ತೆ ಅಂತಂದರೆ ಮತ್ತೆ ಜಾನ್ ಮೇನಾರ್ಡ್ ಕೇನ್ಸ್ನ ಜನರಲ್ ಥಿಯರಿ ಪುಸ್ತಕ ಉದ್ಗ್ರಂಥಕ್ಕೆ ಹೋಗ್ಬೇಕು ನಾವು. ಆ ಕೇನ್ಸ್ ರವರ ಜನರಲ್ ಥಿಯರಿ ಗ್ರಂಥವು ವಿಶಾಲಾತ್ಮಕ ಅರ್ಥಶಾಸ್ತ್ರಕ್ಕೆ ಹೆಸರಿಸಬಹುದಾದ ಅತ್ಯುತ್ತಮ ಉದಾಹರಣೆ. ಈಗ ಹೇಳಿದ್ದೆ, ನಾವು ಸ್ವಲ್ಪ ಒಂದೇ ಸೆಂಟೆನ್ಸಲ್ಲಿ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಒಟ್ಟಾರೆ ಸಮಗ್ರ ಅರ್ಥಶಾಸ್ತ್ರ ಇಡೀ ಆರ್ಥಿಕತೆಯಲ್ಲಿನ ಚಟುವಟಿಕೆಗಳು ಮತ್ತು ಆರ್ಥಿಕ ಪ್ರಗತಿಯನ್ನು ಕುರಿತು ವಿಶ್ಲೇಷಿಸುತ್ತದೆ. ಹಾಗಾದರೆ ಸಮಗ್ರ ಅರ್ಥಶಾಸ್ತ್ರ ಎಂದರೇನು? ವ್ಯಾಖ್ಯಾನಕ್ಕೆ ಬರೋಣ. ವ್ಯಾಖ್ಯೆ ಬಹಳ ಮುಖ್ಯವಾದದ್ದು. ಇದರ ಆರಂಭ ನೋಡಿದ್ವಿ, ಪರಿಚಯನ ಮಾಡಿಕೊಂಡಿವಿ. ಈಗ ಇದನ್ನು ಸ್ವಲ್ಪ ವ್ಯಾಖ್ಯಾನ ಮಾಡೋಣ. ಸಮಗ್ರ ಅರ್ಥಶಾಸ್ತ್ರವನ್ನು ಅನೇಕ ತಜ್ಞರು ಹಲವು ರೀತಿಗಳಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ನನಗೆ ತುಂಬ ಇಷ್ಟವಾಗುವ ಸರ್ವಸಮ್ಮತವಾದ ಪ್ರೊಫೆಸರ್ KE ಬೌಲ್ಡಿಂಗನ ವ್ಯಾಖ್ಯೆ ಸಮಂಜಸವಾದದ್ದು ಅಂತ ಅನಿಸ್ತಾ ಇದೆ. ಅದಕ್ಕೆ ಅವರ ವ್ಯಾಖ್ಯೆಯನ್ನು ಸ್ವಲ್ಪ ನೆನಪಿಸ್ಕೊಡ್ತಾ ಇದ್ದೀನಿ. ಸಮಗ್ರ ಅರ್ಥಶಾಸ್ತ್ರವು ವೈಯಕ್ತಿಕ ಪರಿಮಾಣಗಳಿಗೆ ಬದಲಾಗಿ ಸಮಗ್ರ ಪರಿಮಾಣಗಳನ್ನು ಅಭ್ಯಸಿಸುವ, ವೈಯಕ್ತಿಕ ಆದಾಯಕ್ಕೆ ಬದಲಾಗಿ ರಾಷ್ಟ್ರದ ಆದಾಯವನ್ನು ಅಭ್ಯಸಿಸುವ, ವೈಯಕ್ತಿಕ ಬೆಲೆಗಳಿಗೆ ಬದಲಾಗಿ ಸಾಮಾನ್ಯ ಬೆಲೆಯ ಮಟ್ಟವನ್ನು ಅಭ್ಯಸಿಸುವ, ವೈಯಕ್ತಿಕ ಉತ್ಪನ್ನಕ್ಕೆ ಬದಲಾಗಿ ಒಂದು ರಾಷ್ಟ್ರದ ಉತ್ಪನ್ನವನ್ನು ಅಭ್ಯಸಿಸುವ ಶಾಸ್ತ್ರವೇ ಸಮಗ್ರ ಅರ್ಥಶಾಸ್ತ್ರ. ಬಹಳ ಸ್ಪಷ್ಟವಾಗಿ ಬೌಲ್ಡಿಂಗ್ ಇದನ್ನು ವ್ಯಾಖ್ಯಾನವನ್ನು ನೀಡ್ತಾರೆ.
ನೋಡಿ, ಸಮಗ್ರ ಅರ್ಥಶಾಸ್ತ್ರ ವೈಯಕ್ತಿಕ ಪರಿಮಾಣಗಳನ್ನು, ಚಲಕಗಳನ್ನು ಅಭ್ಯಾಸ ಮಾಡೋದಿಲ್ಲ. ಅದು ಸಮಗ್ರವಾಗಿ ಇಡೀ ಆರ್ಥಿಕ ವ್ಯವಸ್ಥೆಯನ್ನು, ಟೇಕಿಂಗ್ ಎಕಾನಮಿ ಆಸ್ ಎ ಹೋಲ್. ನಂತರ ವೈಯಕ್ತಿಕ ಆದಾಯವನ್ನು ಪರಿಶೀಲಿಸೋದಿಲ್ಲ. ಹೋಲ್ ನ್ಯಾಷನಲ್ ಇನ್ಕಮ್, ಇಡೀ ದೇಶದ ಆರ್ಥಿಕ ವ್ಯವಸ್ಥೆಯ ಆದಾಯವನ್ನು ಎದುರಿಗಿಟ್ಕೊಂಡು ಅಭ್ಯಾಸ ಮಾಡುತ್ತೆ. ವೈಯಕ್ತಿಕ ಬೆಲೆಗಳನ್ನಲ್ಲ, ಒಂದು ವಸ್ತುವಿನ ಬೆಲೆಯನ್ನಲ್ಲ, ಆ ದೇಶದಲ್ಲಿ ಇರುವಂತಹ ಸಾಮಾನ್ಯ ಬೆಲೆಯ ಮಟ್ಟವನ್ನು ಎದುರಿಗಿಟ್ಟುಕೊಂಡು ಅಭ್ಯಾಸ ಮಾಡ್ತದೆ. ಒಂದು ಉತ್ಪನ್ನವನ್ನು, ಉತ್ಪಾದನೆ ಎಷ್ಟಿದೆ ಅಂತ ಒಂದು ವಸ್ತುವನ್ನು ಅಭ್ಯಾಸ ಮಾಡೋದಿಲ್ಲ, ಆ ಇಡೀ ರಾಷ್ಟ್ರೀಯ ಉತ್ಪನ್ನವನ್ನು ಕುರಿತು ಅಭ್ಯಾಸ ಮಾಡುತ್ತೆ. ಹಾಗಾದರೆ ಇವರ ವ್ಯಾಖ್ಯೆಯನ್ನು ಮ್ಯಾಕನೋಲ್ ಎನ್ನುವಂಥ ಆರ್ಥಿಕ ತಜ್ಞ ಒಂದೇ ಮಾತಿನಲ್ಲಿ ಹೇಳ್ತಾನೆ. ನೋಡಿ, ಇಡೀ ಸಮಗ್ರ ಅರ್ಥಶಾಸ್ತ್ರ ಎನ್ನುವ ಅಧ್ಯಯನ ಏನಿದೆಯಲ್ಲ, ಅದು ಒಂದು ಅರಣ್ಯದಲ್ಲಿ ಒಂದು ಮರವನ್ನ, ಇಡೀ ಒಂದು ದೊಡ್ಡ ಅರಣ್ಯ, ವೃದ್ಧಾಕಾರವಾದಂಥ ಅರಣ್ಯ, ಆ ಅರಣ್ಯದಲ್ಲಿ ಒಂದು ಮರವನ್ನು ಆಯ್ಕೆ ಮಾಡಿಕೊಂಡು ಅಭ್ಯಾಸ ಮಾಡದೆ ಇಡೀ ಅರಣ್ಯವನ್ನ ಅಭ್ಯಾಸ ಮಾಡಿದರೆ ಏನೇ ವಿಧಾನ ಇದೆಯಲ್ಲ, ಆ ವಿಧಾನ ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳ್ತಾರೆ. ಹಾಗಾಗಿ ಸಮಗ್ರ ಅರ್ಥಶಾಸ್ತ್ರದ ಬಹುಮುಖ್ಯವಾದಂಥ ಗಮನ ಇರೋದೇ ಇಡೀ ಆರ್ಥಿಕ ವ್ಯವಸ್ಥೆಯ ಮೇಲೆ, ಎಕಾನಮಿ ಆಸ್ ಎ ಹೋಲ್. ಆ ಇಡೀ ಆರ್ಥಿಕ ವ್ಯವಸ್ಥೆಯನ್ನು ಕುರಿತು ಅಭ್ಯಾಸ ಮಾಡ್ತದೆ. ಅದರಲ್ಲೂ 1929 ಮಹಾ ಆರ್ಥಿಕ ಮುಗ್ಗಟ್ಟು, ಅದರ ನಂತರ ಬಂದಂಥ ಔದ್ಯಮಿಕ ಬೆಳವಣಿಗೆ, ಕೈಗಾರಿಕಾ ಬೆಳವಣಿಗೆ, ನಂತರ ಸಾರ್ವಜನಿಕ ರಂಗದ ಪ್ರಾಮುಖ್ಯತೆ, ಒಟ್ಟಾರೆ ಈ ಎಲ್ಲ ಅಂಶಗಳು ಸೇರಿಕೊಂಡು ಸಮಗ್ರವಾಗಿ ದೇಶವನ್ನು ನೋಡುವ, ಈ ಸಮಗ್ರವಾಗಿ ದೇಶವನ್ನು ಮ್ಯಾಕ್ರೋಸ್ಕೋಪಿಕ್ ವ್ಯೂ, ಸಮಗ್ರ ದೃಷ್ಟಿಕೋನದಲ್ಲಿ ಅಧ್ಯಯನ ಮಾಡುವ ವಿಧಾನದ ಅತ್ಯಂತ ಹೆಚ್ಚು ಪ್ರಖ್ಯಾತಿ ಬೆಳೆಯಲಿಕ್ಕೆ ಕಾರಣವಾಯಿತು. ಇನ್ನು ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿಯನ್ನು ನೋಡೋಣ. ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿ ಏನಿದೆ ಅಂತ ನೋಡೋಣ. ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿಯನ್ನು ಕುರಿತು ಹೇಳೋದಾದ್ರೆ, ಸಮಗ್ರ ಅರ್ಥಶಾಸ್ತ್ರ ತುಂಬಾ ವ್ಯಾಪಕವಾಗಿದೆ. ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿ ತುಂಬಾ ವ್ಯಾಪಕವಾಗಿದೆ. ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬಹುಮುಖ್ಯವಾಗಿ 4 ಅಂಶಗಳು ಕಂಡುಬರುತ್ತವೆ. ಒಂದು ಆದಾಯ ಮತ್ತು ಉದ್ಯೋಗ ಸಿದ್ಧಾಂತ. ಆದಾಯ ಮತ್ತು ಉದ್ಯೋಗ ಸಿದ್ಧಾಂತ. ಹೌದು, ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿ ತುಂಬಾ ವ್ಯಾಪಕವಾಗಿದೆ ಎಂದು. ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿ ತುಂಬಾ ವ್ಯಾಪಕವಾಗಿದೆ, ಹಲವು ವಿಷಯಗಳನ್ನು ಅಭ್ಯಾಸ ಮಾಡ್ತೀವಿ. ಒಂದು ದೇಶದ ಸಮಗ್ರ ಅರ್ಥಶಾಸ್ತ್ರದ ಬಹುಮುಖ್ಯವಾದಂಥ ತಿರುಳೆ ಆದಾಯ. ಅದಕ್ಕೆ ನಾನು ಅವಾಗಲೇ ಇದನ್ನ ಸಮಗ್ರ ಅರ್ಥಶಾಸ್ತ್ರವನ್ನು ಆದಾಯ ಸಿದ್ಧಾಂತ ಅಂತ ಕರೆದೆ. ಅಂದ್ರೆ ಆದಾಯವೇ ಅದರ ಬಹುಮುಖ್ಯವಾದಂಥ ತಿರುಳು. ಆದಾಯಕ್ಕೆ ಸಂಬಂಧಿಸಿದಂಥ ಸಿದ್ಧಾಂತಗಳನ್ನು ಇಲ್ಲಿ ಅಭ್ಯಾಸ ಮಾಡ್ತೀವಿ. ಉದ್ಯೋಗ ಬಹಳ ಪ್ರಮುಖವಾದಂತಹದ್ದು. ಒಂದು ಇಡೀ ದೇಶದ ಚಿತ್ರಣವನ್ನು ಉದ್ಯೋಗದ ಮೂಲಕ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅಲ್ಲಿ ಉದ್ಯೋಗ ಮಟ್ಟ ಏನಿದೆ, ಎಷ್ಟು ಜನರು ಉದ್ಯೋಗಿಗಳಿದ್ದಾರೆ, ಅದರಿಂದ ಆ ದೇಶದ ಆರ್ಥಿಕ ಸ್ಥಾನಮಾನವನ್ನು ನಿರ್ಧಾರ ಮಾಡ್ತೀವಿ. ಅದಕ್ಕೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಸಿದ್ಧಾಂತಗಳಿವೆ. ಮುಖ್ಯವಾಗಿ ಆದಾಯಕ್ಕೆ ಸಂಬಂಧಿಸಿದಂತೆ ಅನುಭೋಗ ಏನಿದೆ ಅದನ್ನು ನಾನು ಅರ್ಥಶಾಸ್ತ್ರದಲ್ಲಿ ಅನುಭೋಗ ಪ್ರವೃತ್ತಿ ಅಂತ ಕರೀತೀನಿ. ಅನುಭೋಗ ಪ್ರವೃತ್ತಿ, ಕನ್ಸಂಪ್ಷನ್, ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್. ಅನುಭೋಗದ ಪ್ರವೃತ್ತಿ ಏನಾಗಿದೆ, ಅನುಭೋಗದ ಪ್ರವೃತ್ತಿ ಹೇಗಿದೆ, ಅಥವಾ ಆ ದೇಶದ ಜನತೆಯ ಹೂಡಿಕೆಯ ಪ್ರವೃತ್ತಿ ಏನಾಗಿದೆ, ಹೂಡಿಕೆಯ ಪ್ರವೃತ್ತಿ, ಮತ್ತು ಅಲ್ಲಿ ಇರಬಹುದಾದಂಥ ಆವರ್ತಗಳು ಹೇಗಿದ್ದಾವೆ ನೋಡಿ. ಇವೆಲ್ಲ ಸಮಗ್ರವಾದಂತಹ ಅಂಶಗಳು. ಆವರ್ತಗಳನ್ನು ಅನುಭೋಗ ಪ್ರವೃತ್ತಿಯನ್ನು ಕುರಿತು ಅಭ್ಯಾಸ ಮಾಡ್ತೀವಿ, ಹೂಡಿಕೆ ಪ್ರವೃತ್ತಿಯನ್ನು ಕುರಿತು ಅಭ್ಯಾಸ ಮಾಡ್ತೀವಿ. ಒಟ್ಟಾರೆಯಾಗಿ ಆ ದೇಶದ ಉದ್ಯಮ ರಂಗ ಕಂಡುಕೊಳ್ಳುವಂಥ ಆವರ್ತಗಳನ್ನು ಕುರಿತು ಸಹ ಸೈಕಲ್ಸ್, ಬಿಸಿನೆಸ್ ಸೈಕಲ್ಸ್. ಬಿಸಿನೆಸ್ ಅನ್ನೋದೇ ಒಂದು ಸೈಕಲ್. ಅದು ಹೇಗೆ, ಅದಕ್ಕೂ ಒಂದು ಗತಿ ಇದೆ, ಅದಕ್ಕೂ ಒಂದು ರೀತಿ ಇದೆ. ಆ ಗತಿಯನ್ನ ಆವರ್ತಗಳ ಮೂಲಕ ಅಭ್ಯಾಸ ಮಾಡ್ತೀವಿ. ಆ ಆವರ್ತಗಳನ್ನು ಸಹ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಕಲಿತಾ ಹೋಗ್ತೀವಿ. ಇದು ಸಮಗ್ರ ಅರ್ಥಶಾಸ್ತ್ರದ ಬಹುಮುಖ್ಯವಾದಂತಹ ವಸ್ತು ವಿಷಯ. ಇನ್ನು ಎರಡನೇ ಪ್ರಮುಖ ವಸ್ತು ವಿಷಯ ಅಂತಂದ್ರೆ ಬೆಲೆ ಮತ್ತು ಹಣದುಬ್ಬರದ ಅಂಶಗಳು. ಬೆಲೆ ಮತ್ತು ಹಣದುಬ್ಬರದ ಅಂಶಗಳು. ನಾನು ಅವಾಗಲೇ ಹೇಳಿದೆ, ಬೆಲೆಯನ್ನು ಕುರಿತು ಅಭ್ಯಾಸ ಮಾಡ್ತೀವಿ ಅಂತ. ಬೆಲೆಯ ನಿರ್ಧಾರವನ್ನು ಕುರಿತು ಅಭ್ಯಾಸ ಮಾಡ್ತೀವಿ. ಆದರೆ ಇಲ್ಲಿ ಬೆಲೆಯ ಸಾಮಾನ್ಯ ಬೆಲೆಯ ಮಟ್ಟವನ್ನು, ಪ್ರೈಸ್ ಲೆವೆಲ್ ಅನ್ನು ಕುರಿತು ಅಭ್ಯಾಸ ಮಾಡ್ತೀವಿ. ಇಲ್ಲಿ ವೈಯಕ್ತಿಕ ಬೆಲೆಗೆ ನಾವು ಪರಿಗಣಿಸೋದಿಲ್ಲ, ಅದು ಸೂಕ್ಷ್ಮ ಅರ್ಥಶಾಸ್ತ್ರದ ಕೆಲಸ. ಅದು
ಸಮಗ್ರ ಅರ್ಥಶಾಸ್ತ್ರದಲ್ಲಿ ವೈಯಕ್ತಿಕ ಬೆಲೆಯನ್ನು ಪರಿಗಣಿಸದೆ ಸಾಮಾನ್ಯ ಬೆಲೆಯ ಮಟ್ಟವನ್ನು ನಾವು ಅಭ್ಯಾಸ ಮಾಡ್ತೀವಿ. ಮತ್ತು ಸಮಗ್ರ ಆರ್ಥಿಕತೆಯಲ್ಲಿ ಬೆಲೆ ಮಟ್ಟ ಕುರಿತು ಅನೇಕ ಸಿದ್ಧಾಂತಗಳನ್ನು ಸಮಗ್ರ ಅರ್ಥಶಾಸ್ತ್ರಜ್ಞರು ಹೊಸದಿದ್ದಾರೆ. ಆ ಎಲ್ಲ ಸಿದ್ಧಾಂತಗಳನ್ನು ಅಭ್ಯಾಸ ಮಾಡ್ತೀವಿ. ನೆಕ್ಸ್ಟ್, ಆರ್ಥಿಕ ಬೆಳವಣಿಗೆ ಸಿದ್ಧಾಂತ. ಆರ್ಥಿಕ ಬೆಳವಣಿಗೆ ಸಿದ್ಧಾಂತ ಹೇಗಿದೆ ಅಂತ ನೋಡೋಣ. ಆರ್ಥಿಕ ಬೆಳವಣಿಗೆ ಸಿದ್ಧಾಂತ ಒಟ್ಟಾರೆ ದೇಶವನ್ನ ನೋಡುತ್ತೆ, ಒಂದು ದೇಶವನ್ನು ಅರ್ಥೈಸಿಕೊಳ್ಳುವುದೇ ಆರ್ಥಿಕ ಬೆಳವಣಿಗೆಯ ಮೂಲಕ. ಆರ್ಥಿಕ ಬೆಳವಣಿಗೆ ದೇಶದ ಬಹುಮುಖ್ಯ ಗುರಿನೇ ಆರ್ಥಿಕ ಬೆಳವಣಿಗೆ, ಆರ್ಥಿಕ ಪ್ರಗತಿ ಅಂತ ಕರಿತೀನಿ ನಾನು. ಆ ಪ್ರಗತಿ ಅಥವಾ ಬೆಳವಣಿಗೆ, ಈ ಬೆಳವಣಿಗೆಗೆ ಸಂಬಂಧಿಸಿದ ಸಿದ್ಧಾಂತಗಳನ್ನು, ಈ ಬೆಳವಣಿಗೆಗೆ ಸಂಬಂಧಿಸಿದ ಅಂಶಗಳತ್ತ ಸಮಗ್ರ ಅರ್ಥಶಾಸ್ತ್ರ ಗಮನ ಹರಿಸುತ್ತದೆ. ನೆಕ್ಸ್ಟ್, ಇನ್ನು ಸಮಗ್ರ ಅರ್ಥಶಾಸ್ತ್ರದ ಮತ್ತೊಂದು ಬಹುಮುಖ್ಯವಾದದ್ದು ಅಂದರೆ ಸಮಗ್ರ ವಿತರಣಾ ಸಿದ್ಧಾಂತ. ಸಮಗ್ರ ವಿತರಣಾ ಸಿದ್ಧಾಂತ. ಸಮಗ್ರ ವಿತರಣಾ ಸಿದ್ಧಾಂತ. ವಿತರಣೆ ಬಹಳ ಪ್ರಮುಖವಾದ. ವಿತರಣೆ ಅಂದರೆ ಡಿಸ್ಟ್ರಿಬ್ಯೂಷನ್. ವಿತರಣೆಯನ್ನು ಕುರಿತು ಅನೇಕ ಸಿದ್ಧಾಂತಗಳನ್ನು ಸಹ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಅಭ್ಯಾಸ ಮಾಡ್ತೀವಿ. ಸೊ ಈ ವಿತರಣಾ ಸಿದ್ಧಾಂತದಲ್ಲಿ ಉತ್ಪಾದನಾಂಗಗಳ, ನಾವೇನು ಉತ್ಪಾದನೆಯ ಕ್ರಿಯೆಯಲ್ಲಿ ಬಳಸ್ತೀವಲ್ಲ, ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ, ಈ ಉತ್ಪಾದನಾಂಗಗಳ ಸಾಪೇಕ್ಷ ಪಾಲು, ಅವುಗಳಿಗೆ ಇರಬಹುದಾದಂಥ ರಿಲೇಟಿವ್ ಶೇರ್, ಅವು ತಾವು ಗಳಿಸಿಕೊಂಡಂಥ ಭಾಗ ಎಷ್ಟು, ಸಾಪೇಕ್ಷ ಪಾಲನ್ನು ಕುರಿತು ಸಮಗ್ರ ಅರ್ಥಶಾಸ್ತ್ರ ಚಿಂತಿಸುತ್ತದೆ. ಇದಿಷ್ಟು ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿ ಇದು. ಇನ್ನು ಸಮಗ್ರ ಅರ್ಥಶಾಸ್ತ್ರದ ವಿಧಗಳು ಅಥವಾ ಪ್ರಕಾರಗಳಿಗೆ ಬರೋಣ. ಸಾಮಾನ್ಯವಾಗಿ ಇದು ಸಹ ಬಿ ಸೆಕ್ಷನಲ್ಲಿ ಕೇಳುವಂಥ ಪ್ರಶ್ನೆ. ನಾವು ಹಿಂದೆ ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ಹೆಂಗೆ 3 ಭಾಗ ಮಾಡಿದ್ವಿ, ಅದೇ ರೀತಿಯಲ್ಲಿ ಇಲ್ಲೂ ಸಮಗ್ರ ಅರ್ಥಶಾಸ್ತ್ರವನ್ನು 3 ಭಾಗ ಮಾಡ್ತಾ ಇದ್ದೀವಿ. ಸಮಗ್ರ ಅರ್ಥಶಾಸ್ತ್ರವನ್ನು ಸ್ಥಿರಾತ್ಮಕ, ಅಲ್ಲಿ ನೆನ್ಪಡ್ಕೊಳ್ಳಿ, ಅಲ್ಲಿ ಹೇಗೆ ಹೇಳಿದ್ದೀನಿ ಹಾಗೆ, ಸ್ಥಿರಾತ್ಮಕ, ಎಚ್ಚರ, ಸ್ಥಿರಾತ್ಮಕ ಸಮಗ್ರ ವಿಶ್ಲೇಷಣೆ ಒಂದು. ಎರಡನೇದು ತುಲನಾತ್ಮಕ ಸ್ಥಿರಾತ್ಮಕ ಸಮಗ್ರ ವಿಶ್ಲೇಷಣೆ 2. ಮೂರನೇದು ಚಲನಾತ್ಮಕ ಸಮಗ್ರ ವಿಶ್ಲೇಷಣೆ. ಅಲ್ಲಿ ಏನು ಹೇಳಿದ್ದೀನಿ ಅದೇ ರೀತಿಯಲ್ಲಿ ಹೇಳಿದ್ದೀನಿ, ಅದಕ್ಕೆ ಸ್ವಲ್ಪ ಸ್ಪೀಡಾಗಿ ಹೇಳ್ತಾ ಇದ್ದೀನಿ. ಮೊದಲನೇ ತಗೊಳ್ಳೋಣ, ಸ್ಥಿರಾತ್ಮಕ ಸಮಗ್ರ ವಿಶ್ಲೇಷಣೆ. ಸ್ಥಿರಾತ್ಮಕ ಸಮಗ್ರ, ಅಲ್ಲಿ ಸೂಕ್ಷ್ಮ ಅಲ್ಲಿ ಸಮಗ್ರ ವಿಶ್ಲೇಷಣೆ. ಸ್ಥಿರಾತ್ಮಕ ಎಲ್ಲೋ ಒಂದು ಕಡೆಗೆ, ಸ್ಥಿರಾತ್ಮಕ ಅಂದ್ರೆ ಒಂದು ಜಡಸ್ಥಿತಿ, ಜಡಸ್ಥಿತಿಯ ಅಧ್ಯಯನವೇ ಈ ಪ್ರಕಾರ. ಜಡಸ್ಥಿತಿ, ಎಂತಹ ಜಡಸ್ಥಿತಿ, ಅದನ್ನು ಮತ್ತೆ ಈ ರೀತಿ ಹೇಳ್ತೀನಿ ನೋಡಿ. ಯಾವುದೋ ಒಂದು ಸಮಯ ಬಿಂದುವಿನಲ್ಲಿ, ಒಂದು ಕಾಲಮಾನದಲ್ಲಿ ಆರ್ಥಿಕತೆ, ಯಾವ ಆರ್ಥಿಕತೆಗೆ, ಇಡೀ ಆರ್ಥಿಕತೆಗೆ ಅನ್ವಯಿಸುವ ವಿವಿಧ ಚಲಗಳ ನಡುವಿನ ಸಂಬಂಧವನ್ನ ಕುರಿತು ಸ್ಥಿರಾತ್ಮಕ ಸಮಗ್ರ ವಿಶ್ಲೇಷಣೆ ವಿಶ್ಲೇಷಿಸುತ್ತದೆ. ಅಂದರೆ ಇಡೀ ಆರ್ಥಿಕತೆಗೆ ಸಂಬಂಧಿಸಿದಂಥ ವಿವಿಧ ಚಲಕಗಳ ನಡುವಿನ ಸಂಬಂಧವನ್ನು ಕುರಿತು ಅದು ಅಭ್ಯಾಸ ಮಾಡ್ತದೆ. ನಾನು ಅದು ಹೇಳಿದೆ, ಇದು ಸಮಗ್ರ ಆರ್ಥಿಕ ವಿಶ್ಲೇಷಣೆ ಆಗಿರೋದ್ರಿಂದ ಇಡೀ ಆರ್ಥಿಕ ವ್ಯವಸ್ಥೆಯನ್ನು ತಗೊಳ್ತದೆ. ಆದರೆ ಇದು ಜಡಸ್ಥಿತಿಯ ವಿಶ್ಲೇಷಣೆ. ಯಾಕೆ ಅಂದರೆ ಈ ಸಮತೋಲನದ ಯಾವುದೋ ಒಂದು ಕಾಲಬಿಂದುವಿನಲ್ಲಿ ಆರ್ಥಿಕ ಚಲಕಗಳ, ಇಡೀ ಆರ್ಥಿಕತೆಗೆ ಸಂಬಂಧಿಸಿದ ಚಲಕಗಳ ನಡುವೆ ಅಂತಿಮವಾಗಿ ಹೇಗೆ ಸಮತೋಲನ ಸಾಧಿಸಿದೆ ಅನ್ನೋದನ್ನೇ ವಿವರಿಸ್ತದೆ. ಆದರೆ ಇದು ಈ ಸಮತೋಲನ ನಡುವೆ ಉಂಟಾಗುವಂಥ ಬದಲಾವಣೆಗಳನ್ನು ಕುರಿತು ಇದು ಪರಿಗಣಿಸೋದಿಲ್ಲ. ಬಹಳ ಎಚ್ಚರದಿಂದ ಈ ಮಾತನ್ನು ಅಲ್ಲೂ ಹೇಳಿದ್ದೀನಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ, ಅದನ್ನೇ ಇಲ್ಲೂ ಹೇಳ್ತಾ ಇದ್ದೀನಿ. ಅಲ್ಲಿ ಕೇವಲ ಒಂದು ಘಟಕಕ್ಕೆ ಅನ್ವಯಿಸಿ ಹೇಳಿದ್ದೀನಿ, ಇಡೀ ಆರ್ಥಿಕತೆಗೆ ಸಂಬಂಧಿಸಿದಂಥ ಚಲಕಗಳನ್ನು ಎದುರಿಗೆ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಇನ್ನು ಎರಡನೇದಕ್ಕೆ ಬರ, ತುಲನಾತ್ಮಕ ಸ್ಥಿರಾತ್ಮಕ ಸಮಗ್ರ ವಿಶ್ಲೇಷಣೆ. ಇದರಿಂದ ಎರಡನೇದು. ಈ ಎರಡರಲ್ಲಿ ತುಲನಾತ್ಮಕ ಅಂದ್ರೆ ಹೋಲಿಕೆ ಅಂತ ಹೇಳಿದೆ. ಇಲ್ಲೇನಿಲ್ಲ, ಈ ವಿಧಾನದಲ್ಲಿ ತುಲನೆ ಮಾಡುತ್ತೇವೆ, ಹೋಲಿಕೆ ಮಾಡುತ್ತೇವೆ.
ಏನನ್ನ ಹೋಲಿಕೆ ಮಾಡ್ತೀವಿ? ವಿವಿಧ ಇಡೀ ಆರ್ಥಿಕತೆಗೆ ಸಂಬಂಧಿಸಿದ. ಇದೇ ಬಹಳ ಮುಖ್ಯವಾದಂಥ ಶಬ್ದ. ಇಡೀ ಆರ್ಥಿಕತೆಗೆ ಸಂಬಂಧಿಸಿದ ಅಲ್ಲಿ ಕಂಡು ಬರುವಂತಹ ವಿವಿಧ ಚಲಕಗಳ ನಡುವೆ ಏರ್ಪಡುವ ವಿವಿಧ ಸಮತೋಲನ ಸ್ಥಿತಿಗಳನ್ನ ಹೋಲಿಸಿ ನೋಡಿ ತುಲನೆ ಮಾಡಿ ಅಭ್ಯಸಿಸ್ತೀವಿ. ಸಮತೋಲನಗಳ ನಡುವೆ ಉಂಟಾಗುವ ಬದಲಾವಣೆಗಳನ್ನು ಪರಿಗಣಿಸೋದಿಲ್ಲ. ಅದು ಬಹಳ ಸ್ಪಷ್ಟ. ಅಲ್ಲಿ ಹೆಂಗೆ ಹೇಳಿದ್ದೀನಿ ಅದೇ ರೀತಿ. ಇನ್ನು ಮೂರನೆಯದು ಬಂದು ಚಲನಾತ್ಮಕ ಸಮಗ್ರ ವಿಶ್ಲೇಷಣೆ. ಚಲನೆ ಅಂದ್ರೆ ಅವಾಗಲೇ ಹೇಳಿದ ಜಡ ಸ್ಥಿತಿ ಅಂದೆಲ್ಲ ವಿರುದ್ಧವಾಗುವುದು, ಚಲನೆ ಇರುವಂತ ಚಲನಾತ್ಮಕ ಸಮಗ್ರ ವಿಶ್ಲೇಷಣೆ. ಚಲನಾತ್ಮಕ ಸಮಗ್ರ ವಿಶ್ಲೇಷಣೆ ಸಾಮಾನ್ಯವಾಗಿ ಸಮಗ್ರ ಚಲ ಪರಿಮಾಣಗಳನ್ನು ನೋಡ್ರಿ. ಇಲ್ಲೇ ಸಮಗ್ರ ಅಂದ್ರೆ ಇಡೀ ಆರ್ಥಿಕತೆಗೆ ಸಂಬಂಧಿಸಿದ ಚಲ ಪರಿಮಾಣಗಳು, ಅಂಶಗಳು, ಆರ್ಥಿಕ ಅಂಶಗಳು, ಬದಲಾಗುವಂಥ ಅಂಶಗಳನ್ನು ಸಮತೋಲನ ಸ್ಥಿತಿಯಲ್ಲಿ ಉಂಟಾಗುವ ಬದಲಾವಣೆಗಳನ್ನು ಪರಿಗಣಿಸ್ತೀವಿ. ಅಲ್ಲಿ ಎರಡರಲ್ಲಿ ಪರಿಗಣಿಸಿದ್ದಿಲ್ಲ, ಇಲ್ಲಿ ಆ ಉಂಟಾಗುವಂತಹ ಆ ಸಮತೋಲನ ಸ್ಥಿತಿಯಲ್ಲಿ ಉಂಟಾಗುವ ಬದಲಾವಣೆಗಳನ್ನು ಪರಿಗಣಿಸ್ತೀವಿ ಅಂತ ಹೇಳ್ತಾ ಇದ್ದೀವಿ. ಅಲ್ಲಿ ಏನು ಕಲ್ತಿದ್ದೀರಿ ಅದೇ ರೀತಿಯಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದ ಏನು ಪ್ರಕಾರಗಳನ್ನು ಹೇಳಿದರೆ ಅದೇ ರೀತಿಯಲ್ಲಿ ಬರ್ತವೆ. ನೆಕ್ಸ್ಟ್, ಸಮಗ್ರ ಅರ್ಥಶಾಸ್ತ್ರದ ಪ್ರಾಮುಖ್ಯತೆ. ಸಮಗ್ರ ಅರ್ಥಶಾಸ್ತ್ರದ ಮಹತ್ವವನ್ನು ಕುರಿತು ನೋಡಿ. ಸಮಗ್ರ ಅರ್ಥಶಾಸ್ತ್ರದ ಪ್ರಾಮುಖ್ಯತೆ. ಸಮಗ್ರ ಅರ್ಥಶಾಸ್ತ್ರ ಅದರಲ್ಲೂ ವಾಲ್ರಸ್, ವಿಕ್ಸ್ಟೆಡ್, ಲರ್ನರು, ಜಾನ್ ಮೆನಾರ್ಡ್ ಕೇನ್ಸು ಇವರೆಲ್ಲ ಈ ವಿಧಾನವನ್ನು ತುಂಬ ವ್ಯಾಪಕವಾಗಿ ಬಳಸಿದರು. ಇದಕ್ಕೆ ಸಮಗ್ರ ಅರ್ಥಶಾಸ್ತ್ರಕ್ಕೆ ಸೈದ್ಧಾಂತಿಕ ಮಹತ್ವವಿದೆ ಮತ್ತು ಅಷ್ಟೇ ಪ್ರಾಯೋಗಿಕ ಮಹತ್ವವನ್ನು ಸಹ ಪಡೆದಿದೆ. 20ನೇ ಶತಮಾನದಲ್ಲಿ ಅತಿ ಹೆಚ್ಚು ಬಳಕೆಯಾದಂಥ ವಿಧಾನ ಇದು. ಈ ವಿಧಾನ, ಇದಕ್ಕೆ ಕಾರಣ ಯಾಕೆ ಇದು ಮಹತ್ವ, ಯಾಕೆ ಪ್ರಯೋಜನ ಪಡೆದಿದೆ ಅಂತಂದರೆ ಇದು ಅನೇಕ ಪ್ರಯೋಜನಗಳನ್ನು. ಹಾಗಾದರೆ ಏನು ಅಂತ ಇದರ ಮಹತ್ವವನ್ನು ಕೆಲವು ಅಂಶಗಳ ಮೂಲಕ ಹೇಳಕ್ಕೆ ನೋಡೋಣ. ಆರ್ಥಿಕ ವ್ಯವಸ್ಥೆಯ ಚಿತ್ರಣ ದೊರೆಯುತ್ತದೆ. ಇಟ್ ಗಿವ್ಸ್ ಎ ಕ್ಲಿಯರ್ ಪಿಕ್ಚರ್ ಆಫ್ ದ ಎಕಾನಮಿ. ಸಮಗ್ರ ಅರ್ಥಶಾಸ್ತ್ರ ಇಡೀ ಆರ್ಥಿಕ ವ್ಯವಸ್ಥೆಯನ್ನು ಎದುರಿಗಿಟ್ಟುಕೊಂಡು ಆ ಚಿತ್ರಣವನ್ನು ನೀಡೋದರಿಂದ ವಿವಿಧ ಸಮಗ್ರ ಚಲ ಪರಿಮಾಣಗಳನ್ನು ಆರ್ಥಿಕ ಕಾರ್ಯಾಚರಣೆ ಮೇಲೆ ಹೇಗೆ ಪರಿಣಾಮ ಬೀರ್ತವೆ ಅನ್ನೋದನ್ನು ನಮ್ಮ ಎದುರಿಗೆ ಹೇಳ್ತಾ ಹೋಗ್ತದೆ. ಅದಕ್ಕೆ ಆರ್ಥಿಕ ವ್ಯವಸ್ಥೆಯ ಚಿತ್ರಣವನ್ನು ಸ್ಪಷ್ಟವಾಗಿ ನೀಡ್ತದೆ. ಇನ್ನು ಎರಡನೇದು ಆರ್ಥಿಕ ಧೋರಣೆಗಳ ನಿರ್ಮಾಣ. ಆರ್ಥಿಕ ಧೋರಣೆಗಳು ಅಂದರೆ ಆರ್ಥಿಕ ವ್ಯವಸ್ಥೆಗೆ ಸಂಬಂಧಿಸಿದಂಥ ಉದ್ಯೋಗ ನೀತಿ ಅಥವಾ ತೆರಿಗೆ ನೀತಿ ಅಥವಾ ಹಣಕಾಸಿನ ನೀತಿ, ವ್ಯವಹಾರ ನೀತಿ, ಇಂತಹ ನೀತಿಗಳನ್ನು ರೂಪಿಸುವಾಗ ಸಮಗ್ರ ಅರ್ಥಶಾಸ್ತ್ರ ವಿಧಾನವೇ ಬಹಳ ಪ್ರಮುಖವಾದದ್ದು. ಯಾಕಂದರೆ ಇದು ಇಡೀ ಆರ್ಥಿಕ ವ್ಯವಸ್ಥೆಯನ್ನೇ ಗಮನದಲ್ಲಿಟ್ಟುಕೊಂಡು ರಚಿಸಬೇಕಾದ ನೀತಿಗಳು. ಈ ನೀತಿಗಳನ್ನು ರೂಪಿಸಲಿಕ್ಕೆ ತುಂಬ ಸಹಾಯಕಾರಿ ಈ ವಿಧಾನ. ಇನ್ನು ಮತ್ತೊಂದು ಬಹುಮುಖ್ಯವಾದಂಥ ವಿಧಾನ ಅಂದರೆ ಆರ್ಥಿಕ ಬೆಳವಣಿಗೆ ಅಧ್ಯಯನ. ಸಮಗ್ರ ಅರ್ಥಶಾಸ್ತ್ರ ಇಡೀ ಆರ್ಥಿಕ ವ್ಯವಸ್ಥೆಯನ್ನು ಎದುರಿಗಿಟ್ಕೊಂಡು ಅಭ್ಯಾಸ ಮಾಡೋದ್ರಿಂದ ಬೆಳವಣಿಗೆ ಅಥವಾ ಪ್ರಗತಿ ಅಂತ ಏನು ಕರಿತೀವಿ, ಆ ಸಮಗ್ರ ಅರ್ಥಶಾಸ್ತ್ರದ ಆರಂಭನೇ ಈ ಪ್ರಗತಿಯ ಮೂಲಕ, ಈ ಬೆಳವಣಿಗೆಯ ಮೂಲಕ. ರಾಷ್ಟ್ರೀಯ ಆದಾಯದ ವೃದ್ಧಿ ಹೇಗಾಗುತ್ತೆ ಅಲ್ಲಿಂದ ಪ್ರಾರಂಭ ಆಗ್ತದೆ. ಒಂದು ಉದ್ಯೋಗ ಸೃಷ್ಟಿ ಹೇಗಾಗುತ್ತೆ, ಈ ಎಲ್ಲ ಚಿಂತನೆಗಳನ್ನು ಸಮಗ್ರ ಅರ್ಥಶಾಸ್ತ್ರ ಒಳಗೊಂಡಿದೆ. ಹಾಗಾಗಿ ಸಮಗ್ರ ಅರ್ಥಶಾಸ್ತ್ರದ ಅಧ್ಯಯನ ಬಹುಮುಖ್ಯವಾದದ್ದು. ಇನ್ನು ಮತ್ತೆ ನೆಕ್ಸ್ಟ್, ಇದರ ಜೊತೆಗೆ ಇನ್ನೊಂದು 4ನೇ ಬಹುಮುಖ್ಯವಾದಂಥ ಅಂಶ ಅಂತಂದರೆ ಆರ್ಥಿಕ ಆವರ್ತಗಳನ್ನು. ಅವಾಗಲೇ ಹೇಳಿದ ಉದ್ದಿಮೆ ಆವರ್ತಗಳು ಅಂದರೆ ಬಿಸ್ನೆಸ್ ಸೈಕಲ್ಸ್ ಅಂದರೆ, ಎಕನಾಮಿಕ್ ಸೈಕಲ್ಸ್ ಅಂತಲೂ ಕರಿತೀವಿ. ಆವರ್ತಗಳು ಅಂದರೆ ಚಕ್ರೋಪಾದಿಯಲ್ಲಿ, ಯಾವಾಗಲೂ ಉದ್ಯಮ ಚಕ್ರೋಪಾದಿಯಲ್ಲಿ ನಡೀತಾ ಇರ್ತದೆ. ಸೈಕಲ್ ಹೋದಂಗೆ ಹೋಗ್ತಿರ್ತದೆ, ಒಂದು ಕೆಳಗಿರುತ್ತೆ ಒಂದು ಮೇಲೆ ಬರುತ್ತೆ. ಅದು ಗೊತ್ತಿದೆ, ಯಾಕಂದರೆ ಉದ್ಯಮ ಇರೋದೇ ತುಂಬ ಅನಿಶ್ಚಿತ, ಅನಿರ್ದಿಷ್ಟ ಕ್ಷೇತ್ರ ಅದು. ಅದಕ್ಕೆ ಈ ಆವರ್ತಗಳ ಹೇಗೆ ಉಂಟಾಗ್ತವೆ, ಯಾಕೆ ಆರ್ಥಿಕ ವ್ಯವಸ್ಥೆ ಕೆಲವೊಮ್ಮೆ ಏರುಪೇರುಗೊಳಗಾಗ್ತದೆ, ಅಲ್ಲಿ ಹಣದುಬ್ಬರದ ಅಂಶಗಳು ಯಾವುವು, ರಾಷ್ಟ್ರೀಯ ಆದಾಯದ ಮಾಪನ ಹೇಗೆ ಸಾಧ್ಯ, ಈ ಎಲ್ಲ ಗಂಭೀರವಾದಂಥ ಚಿಂತನೆಗಳನ್ನು ಸಮಗ್ರ ಅರ್ಥಶಾಸ್ತ್ರ ಮಾಡ್ತದೆ. ಹಾಗಾಗಿ ಸಮಗ್ರ ಅರ್ಥಶಾಸ್ತ್ರದ ಅಧ್ಯಯನ ತುಂಬ ಮಹತ್ವವಾದದ್ದು. ಇನ್ನು ನೆಕ್ಸ್ಟ್, ಸಮಗ್ರ ಅರ್ಥಶಾಸ್ತ್ರದ ಮಿತಿಗಳಿಗೆ ಬರೋಣ. ಮಿತಿಗಳು, ಹೌದು ಮಿತಿಗಳಿದ್ದಾವೆ. ಸಮಗ್ರ ಅರ್ಥಶಾಸ್ತ್ರ ಅಷ್ಟು ಇಡಿಯಾಗಿ ಆರ್ಥಿಕ ವ್ಯವಸ್ಥೆಯನ್ನು ಅಭ್ಯಾಸ ಮಾಡಿದರೂ ಸಹ ಕೆಲವೊಂದು ಮಿತಿಗಳಿಂದ ನರಳುತ್ತಿದೆ ಅಂತ ಹೇಳಿದ್ರೆ, ಮೊದಲನೇದು ವೈಯಕ್ತಿಕ ಪರಿಗಣನೆ ಇಲ್ಲ. ವೈಯಕ್ತಿಕ ಪರಿಗಣನೆ ಇಲ್ಲ. ಹೌದು, ವೈಯಕ್ತಿಕ ಪರಿಗಣನೆ ಇಲ್ಲ.
ಸಮಗ್ರ ಅರ್ಥಶಾಸ್ತ್ರ ಅಧ್ಯಯನ ವ್ಯಕ್ತಿಗತ ಅಂಶಗಳನ್ನು ನಿರ್ಲಕ್ಷ್ಯ ಮಾಡ್ತದೆ. ಯಾಕಂದರೆ ಇದ್ರ ಕೆಲಸ ಸಮಗ್ರವಾಗಿ ನೋಡುವಂಥದ್ದು, ಇಡೀ ಆರ್ಥಿಕ ವ್ಯವಸ್ಥೆಯನ್ನು ನೋಡುವಂಥದ್ದು. ಹಾಗಾಗಿ ಸಣ್ಣ ಸಣ್ಣ ಘಟಕಗಳನ್ನು ನಿರ್ಲಕ್ಷ್ಯ ಮಾಡ್ತದೆ. ಹಾಗೇನಾಗ್ತದೆ, ಸಮಗ್ರ ಅರ್ಥಶಾಸ್ತ್ರ ಅಧ್ಯಯನ ಎಲ್ಲೋ ಒಂದು ಕಡೆಗೆ ಅಪೂರ್ಣ ಅನ್ನಿಸ್ತದೆ. ಹಾಗಾಗಿ ವೈಯಕ್ತಿಕ ಪರಿಗಣನೆ ಇಲ್ಲದೆ ಇರುವುದು ಬಹುದೊಡ್ಡ ಮಿತಿ ಇದ್ರದ್ದು. ಇನ್ನು ಮತ್ತೊಂದು ಮಿತಿ ಅಂದರೆ ಸರಿಯಾದ ಚಿತ್ರಣವಿಲ್ಲ. ಇದು ಹೆಚ್ಚಾಗಿ ಸಮಗ್ರ ಅಂಶಗಳನ್ನೇ ಅವಲಂಬಿಸಿ ಇಡೀ ಆರ್ಥಿಕ ವ್ಯವಸ್ಥೆಯನ್ನೇ ಅಭ್ಯಾಸ ಮಾಡೋದ್ರಿಂದ ಸಮಗ್ರ ಅಂಶಗಳು ಹೆಚ್ಚಿನ ಸಂದರ್ಭದಲ್ಲಿ ಪರಸ್ಪರ ಹೋಲಿಕೆಯನ್ನು ನೀಡದೇ ಇರುತ್ತೆ, ಅಥವಾ ಅದು ನೀಡುವ ಸಮಗ್ರ ಚಿತ್ರಣ ಪರಿಪೂರ್ಣ ಅನಿಸೋದಿಲ್ಲ, ಸಂಪೂರ್ಣ ಅನಿಸೋದಿಲ್ಲ, ಮತ್ತು ಅದು ಸರಿಯಾದ ಸಮರ್ಪಕ ಚಿತ್ರಣ ಅಂತ ಅನಿಸೋದಿಲ್ಲ. ಯಾಕಂದರೆ ಅಲ್ಲಿ ಸಮಗ್ರ ಅಂಶಗಳನ್ನು ಆಧಾರವಾಗಿ ಇಟ್ಕೊಂಡು ಅಧ್ಯಯನ ಮಾಡ್ತೀವಿ, ಅಥವಾ ಸರಾಸರಿಗಳನ್ನು ಇಟ್ಕೊಂಡು ಅಧ್ಯಯನ ಮಾಡ್ತೀವಿ. ಅವಾಗ ಸಂಪೂರ್ಣ ಚಿತ್ರಣ ಅನಿಸದೇ ಇರ್ಬೋದು. ಇನ್ನೂ ಒಂದು ಬಹುದೊಡ್ಡ ಮಿತಿ ಅಂತಂದರೆ ತಪ್ಪು ನಿರ್ಣಯದ ಸಾಧ್ಯತೆ. ತಪ್ಪು ನಿರ್ಣಯ ಆಗುವಂಥ ಸಾಧ್ಯತೆ ಇರ್ತದೆ. ಸಮಗ್ರ ಅಧ್ಯಯನ ಆಧಾರದ ಮೇಲೆ ನೀವು ಏನಾದರೂ ನಿರ್ಣಯಗಳನ್ನು ಕೈಗೊಂಡ್ರೆ ಕೆಲವು ವೇಳೆ ವ್ಯಕ್ತಿಗಳಿಗೆ ಅಥವಾ ಯಾವುದೋ ಒಂದು ಸಣ್ಣ ಘಟಕಕ್ಕೆ ಅದು ನೀವು ಇಡೀ ಆರ್ಥಿಕ ವ್ಯವಸ್ಥೆಗೆ ಅನುಕೂಲವಾಗುವಂಥ ತೆಗೆದುಕೊಂಡಂಥ ನಿರ್ಧಾರ ವ್ಯಕ್ತಿಗೆ ಅದು ಸರಿ ಹೊಂದದೇ ಇರಬಹುದು. ಅವಾಗ ತಪ್ಪು ನಿರ್ಣಯ ಆಗುವ ಸಾಧ್ಯತೆ ಇರ್ತದೆ. ಇದರಿಂದ ತಪ್ಪು ದಾರಿಗೆ ಎಳೆಯುವ ಸಾಧ್ಯತೆ ಇರ್ತದೆ. ಇನ್ನು ಮತ್ತೊಂದು ಬಹುದೊಡ್ಡದಾದಂಥ ಮಿತಿ ಅಂದರೆ ಮಿತಿ ಮೀರಿದ ಸಾರ್ವತ್ರೀಕರಣ. ಸಾಮಾನ್ಯವಾಗಿ ಇಡೀ ಆರ್ಥಿಕ ವ್ಯವಸ್ಥೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಮಾತನಾಡುವುದರಿಂದ ಸಾರ್ವತ್ರೀಕರಣ, ಜನರಲೈಸೇಷನ್, ಸಾರ್ವತ್ರೀಕರಣ ಮಾಡುವುದು ಅತಿ ಹೆಚ್ಚು ಕಂಡುಬರುವಂಥ ಒಂದು ಮಿತಿ ಅದು. ಅಂದರೆ ವ್ಯಕ್ತಿಗತವಾಗಿ ನೋಡಿ, ಬಹಳ ಎಲ್ಲದನ್ನೂ ಸಾರ್ವತ್ರೀಕರಣ ಮಾಡೋಕ್ಕಾಗಲ್ಲ, ಕಾಮನೈಸೇಷನ್ ಅನ್ನು ಮಾಡೋಕ್ಕಾಗಲ್ಲ, ಸಾಮಾನ್ಯೀಕರಿಸೋಕ್ಕಾಗಲ್ಲ, ಸಾರ್ವತ್ರೀಕರಣಗೊಳಿಸೋಕ್ಕಾಗಲ್ಲ. ಅಂದರೆ ವ್ಯಕ್ತಿಗತವಾಗಿ ಸರಿ ಅನಿಸಿದ್ದು ಕೆಲವು ವೇಳೆ ಸಮಗ್ರವಾಗಿ ಅದು ಸರಿ ಅನಿಸದೇ ಇರಬಹುದು. ಅಂದರೆ ಒಬ್ಬ ವ್ಯಕ್ತಿ ಬ್ಯಾಂಕಿನಲ್ಲಿ ತನ್ನ ಖಾತೆಯಿಂದ ಹಣವನ್ನು ವಾಪಸ್ಸು ಪಡೆಯುವುದು ಉತ್ತಮ, ತನಗೆ ಬೇಕಾದಾಗ ಹಣವನ್ನು ಪಡೆಯುವುದು ಉತ್ತಮ. ಅದರಂಗ ಇಡೀ ಆರ್ಥಿಕ ವ್ಯವಸ್ಥೆಗೆ ಈ ನಿರ್ಣಯವನ್ನು ಅನ್ವಯಿಸಿದರೆ ಎಲ್ಲರೂ ಬ್ಯಾಂಕ್ಗಳಿಂದ ಹಣವನ್ನು ವಾಪಸ್ ಪಡೀಲಿಕ್ಕೆ ಪ್ರಾರಂಭ ಮಾಡಿದರೆ ಅದಕ್ಕೆ ನಾವು ಅರ್ಥಶಾಸ್ತ್ರದಲ್ಲಿ ರನ್ ಆನ್ ದ ಬ್ಯಾಂಕ್ ಅಂತ ಕರಿತೀವಿ. ಅಂದರೆ ಎಲ್ಲರೂ ಬ್ಯಾಂಕಿಗೆ ಓಡೋಗ್ಬಿಟ್ರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಬ್ಯಾಂಕ್ಗಳು ಸಂಪೂರ್ಣವಾಗಿ ನಾಶ ಆಗಿರ್ತವೆ. ಎಲ್ಲರ ಉಳಿತಾಯದ ಮೇಲೆ ನಿಂತಿರೋದು, ಅದೇ ಹೂಡಿಕೆಯಾಗಿರೋದು ಬ್ಯಾಂಕ್ನಲ್ಲಿ. ಹಾಗಾಗಿ ಒಬ್ಬನಿಗನ್ವಯಿಸಿದ ನಿಯಮ ಅದು ಸಾರ್ವತ್ರೀಕರಣ, ಸಾಮಾನ್ಯೀಕರಣ ಮಾಡಲಿಕ್ಕೆ ಹೋದರೆ ತಪ್ಪಾಗುವಂಥ ಸಾಧ್ಯತೆ ಇರ್ತದೆ. ಅದಕ್ಕೆ ಈ ಎಲ್ಲದನ್ನು ನೋಡಿದರೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲೂ ಮಿತಿಗಳಿದ್ದಾವೆ, ಸಮಗ್ರ ಅರ್ಥಶಾಸ್ತ್ರದಲ್ಲೂ ಮಿತಿಗಳಿದ್ದಾವೆ. ಅದಕ್ಕೆ ಈ ಇತ್ತೀಚಿನ ಆರ್ಥಿಕ ತಜ್ಞರು ಒಂದು ಮಾತನ್ನು ಹೇಳಿದ್ದಾರೆ. ಏನು ಹೇಳ್ತಾರೆ? ಇವೆರಡರ ನಡುವೆ ಒಂದು ನಿರ್ಣಯಕ್ಕೆ ಬರ್ತಾ ಇದ್ದಾರೆ. ಏನು? ಸೂಕ್ಷ್ಮ ಅರ್ಥಶಾಸ್ತ್ರ ಅಧ್ಯಯನ ವ್ಯಕ್ತಿಗತವಾದದ್ದು, ಸಮಗ್ರ ಅರ್ಥಶಾಸ್ತ್ರದ ಅಧ್ಯಯನ ಇಡಿಯಾಗಿ ಅಭ್ಯಸಿಸುವಂಥದ್ದು, ಎಕಾನಮಿ ಆಸ್ ಎ ಹೋಲ್. ಈ ಎರಡೂ ವಿಧಾನಗಳು ವಾಸ್ತವವಾಗಿ ಅವುಗಳು ಪರಸ್ಪರ ಎರಡೂ ಸರಿ ಅನಿಸ್ತವೆ ಮತ್ತು ಎರಡಕ್ಕೂ ಮಿತಿ ಇದ್ದಾವೆ. ಆದರೆ ಅವುಗಳನ್ನು ನಾವು ಪೂರಕವಾಗಿ ಬಳಸಿಕೊಂಡ್ರೆ ಯಾವುದಕ್ಕೆ ಅಗತ್ಯ, ಯಾವ ಅಂಶವನ್ನು ಅಧ್ಯಯನ ಮಾಡಲಿಕ್ಕೆ ಸೂಕ್ಷ್ಮ ವಿಧಾನ ಅಧ್ಯಯನ ಅಗತ್ಯ, ಯಾವ ಚಲ ಪರಿಮಾಣಗಳನ್ನು ಅಭ್ಯಾಸ ಮಾಡಲಿಕ್ಕೆ ಸಮಗ್ರ ಅರ್ಥಶಾಸ್ತ್ರ ಸಮರ್ಪಕವಾದದ್ದು ಅಂತ ನಾವು ನಿರ್ಣಯಿಸಿ ಎರಡೂ ವಿಧಾನಗಳನ್ನು ಪೂರಕವಾಗಿ ಬಳಸಿದರೆ, ಸಂಯೋಜಿಸಿದರೆ ಅದು ಅತ್ಯುತ್ತಮ ಎಂದು ಖ್ಯಾತ ಅಮೆರಿಕಾದ ಆರ್ಥಿಕ ತಜ್ಞ ಸ್ಯಾಮ್ಯುಯಲ್ಸನ್ ಅಭಿಪ್ರಾಯಪಡ್ತಾರೆ. ಈ ಹಿನ್ನೆಲೆಯಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಎರಡು ವಿರೋಧಗಳಲ್ಲ, ಎರಡು ಪರಸ್ಪರ ಪೂರಕವಾಗಿ ಅವಲಂಬಿತವಾಗಿರುವ ಎರಡು ಅಧ್ಯಯನದ ಮಾರ್ಗಗಳು. ಎರಡನ್ನ ಸಂಯೋಜಿಸಿ ಬಳಸಿಕೊಂಡಾಗ ಉತ್ತಮ ಫಲಿತಾಂಶ ಲಭ್ಯವಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಎನ್ನುವುದು ಅರ್ಥಶಾಸ್ತ್ರಜ್ಞರ ಅಭಿಮತ. ಇಲ್ಲಿ ಮಕ್ಕಳೇ ಇಲ್ಲಿ ನಿಲ್ಲಿಸ್ತೀನಿ. ನೆಕ್ಸ್ಟ್ ಮತ್ತೆ